ಏಮಾ ಬಿರಿಯಾನಿ ತಿಂತಾ ಇದ್ದಾರೆ ಪುಟ್ಟ. ಬಿಸಿ ಬಿಸಿ ಟೇಸ್ಟ್ ಚೆನ್ನಾಗಿದೆ. ನಮಸ್ಕಾರ ಗುರುವೆ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗೇ ಇದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾವು ಚಂದ್ರ ಲೇಟಲ್ಲಿರುವಂಥ ಫುಡ್ ಸ್ಟ್ರೀಟ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಬಂದಿದ್ದೀವಿ. ಅಂದ್ರೆ ನಿನ್ನ ಹತ್ರ ಭರ್ಜರಿ ದುಡ್ಡು ಐತೆ ಅಂತ. ಜೊತೆ ಇವತ್ತು ನನ್ನ ಸಿಸ್ ಕೂಡ ಇದ್ದಾರೆ, ನನ್ನ ಸಹೋದರಿ ತಂಗಿ ಏನು ಬೇಕಾದ್ರು ಅನ್ಬೋದು. ಕನ್ನಡದಲ್ಲಿ ತುಂಬ ಪದಗಳಿದೆ. ಅವರ ಒಂದು ಪರಿಚಯವನ್ನು ಅವರೇ ಮಾಡ್ಕೊತಾರೆ. ಸೊ ಎಲ್ರಿಗೂ ನಮಸ್ಕಾರ, ಹಂಗೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಅಣ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ. ಚಂದ್ರ ಲೇಔಟ್ಗೆ ಫುಡ್ ಸ್ಟ್ರೀಟ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀವಿ. ಸೊ ನೋಡೋಣ ಏನೇನು ಎಕ್ಸ್ಪ್ಲೋರ್ ಮಾಡ್ತೀವಿ, ಏನೇನು ಟ್ರೈ ಮಾಡ್ತೀವಿ ಅಂತ ನೋಡೋಣ, ಬನ್ನಿ. ಚಂದ್ರ ಲೇಔಟ್ನಲ್ಲಿರುವಂಥ ವೆಜ್ ಐಟಮ್ಸ್ ಏನಿದೆಯೋ ಅದನ್ನೆಲ್ಲ ನಾನು ತಿಂತೀನಿ. ನಾನು ನಾನ್ ವೆಜ್ ತಿನ್ನಲ್ಲ. ಸೊ ನನ್ನ ಫ್ರೆಂಡ್, ನಮ್ಮ ಸಿಸ್ ತಿಂತಾರೆ ನಾನ್ ವೆಜ್ಜು. ಅದರ ಒಂದು ಟೇಸ್ಟ್ ಹೇಗಿರುತ್ತೆ ಅಂತ ಅವರೇ ಹೇಳ್ತಾರೆ. ಸೊ ಹಂಗೆ ಇದ್ರ ಜೊತೆ ನಾವು ಒಂದು ಚಾಲೆಂಜ್ ಕೂಡ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಸೊ ಏನಪ್ಪ ಚಾಲೆಂಜ್ ಅಂತ ತಿಳ್ಕೊಬೇಕು ಅಂತಂದರೆ ಫುಲ್ ವಿಡಿಯೋನ ವಾಚ್ ಮಾಡಿ. ನೋಡಿ, ಇದು ಯಾವುದೋ ಚಿಕನ್ ಮಯ ಅಂತೆ. ನೇಮ್ ಕೂಡ ತುಂಬ ಏನೋ ಒಂಥರ ಡಿಫ್ರೆಂಟ್ ಆಗಿದೆ. ತಿಗರಳಪೇಟೆ ಬಿರಿಯಾನಿ ಹೆಸರು ಕೂಡ ಇದೆ. ಫಸ್ಟ್ ಟೈಮ್ ನೋಡ್ತಾ ಇರೋದು. ಎಷ್ಟೊಂದು ತುಂಬ ವೆರೈಟೀಸ್ ಪಿಕ್ಚರ್ ಹಾಕಿದ್ದಾರೆ ಅಲ್ಲೆಲ್ಲ, ಬಟ್ ಅಷ್ಟು ವೆರೈಟಿ ಸಿಗುತ್ತಾ ಇಲ್ವಾ ಅಂತ ಗೊತ್ತಿಲ್ಲ. ಸೊ ಈ ಅಣ್ಣ ಇದ್ದಾರೆ. ಅಣ್ಣ, ನೀವೇನ ಓನರ್ ಇಲ್ಲಿ? ನಾನವನಲ್ಲ. ನಿಮ್ಮ ಹೆಸರು? ರಾಣಿ ವಿಶ್ವಾಸ. ರಾಣಿ ವಿಶ್ವಾಸ. ಕನ್ನಡ ಬರುತ್ತಾ ನಿಮಗೆ? ಏನೇನು ವೆರೈಟೀಸ್ ಇದೆ ಅಣ್ಣ ನಿಮ್ಮ ಹತ್ರ? ಚೈನೀಸ್ ಐಟಮ್ ಮೇಡಮ್. ಚೈನೀಸ್ ಐಟಮ್ಸ್ ಏನೇನು? ಚೈನೀಸ್ ಐಟಮ್ ಗೋಬಿ ಇದೆ, ಮಶ್ರೂಮು, ಬೇಬಿ ಕಾರ್ನು, ಫ್ರೈಡ್ ರೈಸ್ ಇದೆ, ನೂಡಲ್ಸ್ ಇದೆ, ಎಲ್ಲ ವೆರೈಟೀಸ್. ಸೂಪು, ಲೆಗ್ ಪೀಸು. ಲೆಗ್ ಪೀಸಾ? ಚಿಕನ್ ನಾನ್ ವೆಜ್ ಎಲ್ಲ ಸಿಗುತ್ತಾ ಇಲ್ಲೇನೆ? ವೆಜ್ ನಾನ್ ವೆಜ್ ಎಲ್ಲ. ಓಕೆ, ಗೋಬಿ ರೈಸ್ ತಗೊಂತೀರಾ? ನಾನಂತೂ ತಿನ್ನಲ್ಲ. ಸೊ ತಿನ್ನೋರು ನೀವೇ ಹೇಳ್ಬೇಕು. ಒಂದು ಪ್ಲೇಟಲ್ಲಿ ಎಷ್ಟು ಪೀಸ್ ಇರುತ್ತಣ್ಣ? 3 ಪೀಸು. ಏನದು ಸಾಂಬಾರು? ಇದು ಆಕ್ಚುಲಿ ಚೆನ್ನಾಗಿದೆ. ಸೇರ್ವಾ. ಏಮಾ ಬಿರಿಯಾನಿ ತಿಂತಾ ಇದ್ದಾರೆ. ಸೊ ನೆಕ್ಸ್ಟು ವೆಜ್ ಅಂಗಡಿಗೆ ಹೋಗೋವರೆಗೂ ಕೂಡ ವೆಯ್ಟ್ ಮಾಡಬೇಕು. ಅವ್ರು ತಿಂದು ಬೇಗ ಮುಗಿಸ್ಬೇಕು. ಆ್ಯಕ್ಚುಲಿ 1 ಪ್ಲೇಟು ಇಷ್ಟೇ ಇರೋದು. ತಿಂತಾ ಇದ್ದಾರೆ. ಬೇಗ ತಿಂದು ನೆಕ್ಸ್ಟ್ ವೆಜ್ಜು ನಾನು ಟ್ರೈ ಮಾಡ್ತೀನಿ, ಅದನ್ನು ತಿನ್ನೋದಕ್ಕೆ ಹೋಗೋಣ. ಹಾಗೆ ನಮ್ದಿನ್ನ ಗೋಲ್ಗಪ್ಪ ಚಾಲೆಂಜ್ ಕೂಡ ಬಾಕಿ ಇದೆ. ನಾವು ಇಲ್ಲಿ ಆ್ಯಕ್ಚುಲಿ ಫಸ್ಟ್ ಗೋಲ್ಗಪ್ಪ ಚಾಲೆಂಜ್ ಮಾಡೋಣ ಅಂತ ಶಾಪ್ ಹುಡುಕ್ವಿ. ಇಲ್ಲಿ ಆ್ಯಕ್ಚುಲಿ ನಮಗೆ ಗೋಲ್ಗಪ್ಪ ಶಾಪ್ ಒಂದು ಸಿಗಲೇ ಇಲ್ಲ ಈ ರೋಡಲ್ಲಿ. ಸೊ ಸ್ಟಾರ್ಟಿಂಗ್ ಬಂದ ತಕ್ಷಣ ಇದೇ ಶಾಪ್ ಸಹ ಕಾಣಿಸಿದ್ದು. ಸೊ ಹಂಗಾಗಿ ಇದೇ ಟ್ರೈ ಮಾಡ್ತಾರೆ. ಚಿರಂಜೀವಿ. ನಿಮ್ಮ ಹೆಸರು? ದೇವರಾಜ್. ನಿಮಗೆ ವೆಜ್ ಇಷ್ಟನಾ ನಾನ್ ವೆಜ್ ಇಷ್ಟನಾ? ಎರಡೂ ಇಷ್ಟ. ನಿಮ್ಮ ಫೇವ್ರೇಟ್? ಬಿರಿಯಾನಿ. ಬಿರಿಯಾನಿ ಬಿಟ್ಟರೆ ವೆಜ್ಜಲ್ಲಿ ಪಲಾವ್. ಅದ್ರಲ್ಲಿ ಚಿಕನ್ ಪೀಸ್ ಇರಲ್ಲ, ಇದು ಪೀಸ್ ಇರುತ್ತೆ. ಮಸ್ತ್ ರೇ, ಮಸ್ತ್, ಫ್ಯಾಂಟಾಸ್ಟಿಕ್. 12 ವರ್ಷ 13 ವರ್ಷದ ಮಕ್ಕಳು ಸ್ಕೂಲ್ಗೆ ಹೋಗಿ ಚೆನ್ನಾಗಿ ಓದ್ಕೊಂಡು ಒಂದು ಒಳ್ಳೆ ಪೊಸಿಷನ್ಗೆ ಬರೋಣ ಅಂತ ಅನ್ಕೊಂತಾರೆ. ಆದರೆ ಇಲ್ಲೊಬ್ಬ ಇದ್ದಾನೆ, ಇಲ್ಲಿ ಸ್ವೀಟ್ ಕಾರ್ನರ್ ಮಾಡ್ತಾ ಇದ್ದಾನೆ. ಪಾಪ ಮನೆಗೆ ಈ ವಯಸ್ಸಿಂದನೇ ಜವಾಬ್ದಾರಿಗಳನ್ನ ಓದ್ಕೊಂಡಿದ್ದಾನೆ, ಮನೆಗೆ ಹೆಲ್ಪ್ ಮಾಡ್ತಾ ಇದ್ದಾನೆ. ಸೊ ಬನ್ನಿ ಅವನ್ನ ಮಾತಾಡ್ಸೋಣ. ಪರ್ ಡೇ ಅವನ ಒಂದು ಬಿಸ್ನೆಸ್ ಎಷ್ಟು ಪ್ರಾಫಿಟ್ನ ತಂದ್ಕೊಡುತ್ತೆ. ಹೆಸರೇನಪ್ಪ? ನಾನ್ ಯಾರು ಅಂತ ನಾನು ಹೇಳ್ಕೊಳ್ಳೋದು ಚೆನ್ನಾಗಿರಲ್ಲ. ಊರಿನ ಜನ ಎಲ್ಲ ಹಿಂದೆ ಬರ್ತಾವ್ರೆ. ನಾನ್ ಯಾರು ಅಂತ ಅವ್ರ ಹತ್ರ ಕೇಳಿ ತಿಳ್ಕೊ. ವಿಶ್ವಾಸ ಅಂತ. ವಿಶ್ವಾಸ್. ಎಲ್ಲಿರೋದು? ಯಾವ ಏರಿಯಾ? ಮುಳ್ಳಲ್ಪಾಳ್ಯ. ಯಾರು ಹೇಳ್ಕೊಟ್ಟಿದ್ದು ಈ ಥರ ಮಾಡೋಕ್ಕೆ? 2 ದಿವಸ ಹೋದೆ ಗೊತ್ತಿರೋರ ಹತ್ರ, ಅವ್ರು ಹೇಳ್ಕೊಟ್ರು. ಮೊದಲು ಮಮ್ಮಿ ಮಾಡ್ತಾ ಇದ್ರು. 3 ವರ್ಷದಿಂದ ಇದರಲ್ಲೇ ಇದೀನಿ. 3 ವರ್ಷದಿಂದ ಸ್ಕೂಲ್ಗೆ ಹೋಯ್ತಾ ಇಲ್ವಾ? ಸ್ಕೂಲ್ ಹೋಗ್ತೇನೆ. ಸ್ಕೂಲ್ಗೆ ಹೋಗಿ ಬಂದು ಇದನ್ನ ಮಾಡ್ತೀನಿ. ಸ್ಕೂಲ್ ಅಣ್ಣ, ನಿನ್ನ ಮಾತು ಕೇಳ್ತಾ ಇದ್ರೆ ಕುಡ್ದಿರೋ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. ಎಷ್ಟಾಗುತ್ತೆ ಪರ್ ಡೇ ಬಿಸ್ನೆಸ್? 600 ಇಂದ 700 ಗಂಟ ಆದಾಯ ಏನದು ಅಥವಾ ನಿಮ್ದು ಓವರ್ ಆಲ್ ಬಿಸ್ನೆಸ್? ಅದರಲ್ಲಿ ಪ್ರಾಫಿಟ್ 50% ಹೋಗುತ್ತೆ. ಪ್ರಾಫಿಟ್ 50%, 350 ಇಂದ 400 ಗಂಟ ಸಿಗುತ್ತೆ. ಕಂಗ್ರ್ಯಾಚುಲೇಷನ್ ಬ್ರದರ್. ನಾವು ಒಂದು ಚಾಟ್ ಮಸಾಲ ಅಂತ ತಗೊಂಡ್ವಿ. ಚಾಟ್ ಮಸಾಲ ಅಂತ ಮಾಡಿಕೊಟ್ಟಿದ್ದಾನೆ ಪುಟ್ಟ. ಬಿಸಿ ಬಿಸಿ ಚೆನ್ನಾಗಿದೆ ಪುಟ್ಟ. 50 ರೂಪೀಸ್ 1 ಕಪ್ಪು. ನೈಸ್, ಸೂಪರ್. ಸ್ಟ್ರೀಟ್ ಅಂತ ಅಂದರೆ ವಿ ವಿ ಪುರಂಗೆ ಹೋಗಿರೋದು. ಆಲ್ಮೋಸ್ಟ್ 5 to 6 ಟೈಮ್ಸ್ ವಿ ವಿ ಪುರಂಗೆ ಹೋಗಿದ್ದೀನಿ. ಬಟ್ ಇಲ್ಲಿಗೆ ಇದು ಫಸ್ಟ್ ಟೈಮ್ ಬಂದಿರೋದು. ಸೊ ಇಲ್ಲಿ ನಮಗೆ ಆಲ್ಮೋಸ್ಟ್ ನಾನು ನೋಡ್ದಂಗೆ ಇಲ್ಲಿ ತುಂಬ ನಾನ್ ವೆಜ್ ಐಟಮ್ಸ್ ಕೂಡ ಇದೆ. ನಾನ್ ವೆಜ್ ಇರೋ ಸ್ಟ್ರೀಟಲ್ಲಿ ವೆಜ್ಗಿಂತ ನಾನ್ ವೆಜ್ಜೇ ಜಾಸ್ತಿ ಇದೆ. ಇಲ್ಲೆಲ್ಲ ಚಿಕನ್ ಅಂತ ಇದೆ. ಆಕ್ಚುಲಿ ವಿ ವಿ ಪುರಂ ಹೋಗಿರೋರಿಗೆ ವೆಜ್ ಐಟಮ್ಸ್ ಜಾಸ್ತಿ ಇರುತ್ತೆ. ಸೊ ಅಲ್ಲಿ ನಿಮಗೆ ನಾನ್ ವೆಜ್ ಟ್ರೈ ಮಾಡೋಕ್ಕೆ ತುಂಬ ಐಟಮ್ಸ್ ಸಿಗದೆ ಇರ್ಬೋದು. ಸೊ ನೀವು ನಾನ್ ವೆಜ್ ಪ್ರಿಯರ್ ಆಗಿದ್ರೆ ಪ್ಲೀಸ್ ಚಂದ್ರ ಲೇಔಟ್ಗೆ ವಿಸಿಟ್ ಮಾಡಿ, ಹಂಗೆ ಫುಡ್ನ ಟ್ರೈ ಮಾಡಿ. ವಿ ವಿ ಪುರಂ ಚಾಟ್ ಸ್ಟ್ರೀಟ್ ಕೂಡ ವಿಡಿಯೋ ನಾನು ಆಲ್ರೆಡಿ ಮಾಡಿದ್ದೀನಿ.
ಆ ವಿಡಿಯೋ ನೋಡಿಲ್ಲ ಅಂದರೆ ನೋಡ್ಕೊಂಬನ್ನಿ. ನಾನು ಆ್ಯಕ್ಚುಲಿ ಫಾರ್ ದ ಫಸ್ಟ್ ಟೈಮು ಔಟ್ಸೈಡ್ ಬಂದು ರಸಮ್ಮು ಈ ಥರ ಶಾಪ್ ಇರೋದು ನೋಡ್ತಾ ಇರೋದು ಫಸ್ಟ್ ಟೈಮು, ಹಾಗೆ ಟ್ರೈ ಮಾಡ್ತಾ ಇರೋದು ಕೂಡ ಫಸ್ಟ್ ಟೈಮು. ನಾನು ಎಲ್ಲೂ ನೋಡೇ ಇಲ್ಲ ಆ್ಯಕ್ಚುಲಿ ಈ ಥರ ಶಾಪು. ರಸಮ್ಸ್ ಇನ್ ಸೆಕೆಂಡ್ಸ್ ಅಂತ ಇದೆ. ಇದು ಯಾವ ಫ್ಲೇವರ್ ನಮ್ಗೆ ಕೊಟ್ಟಿರೋದು? ಪೆಪ್ಪರ್ ಫ್ಲೇವರ್. ಅದೊಂದೇ ಫ್ಲೇವರ್ ಇರೋದು ನಿಮ್ಮ ಹತ್ರ? ಎಲ್ಲ ಖಾಲಿನಾ? ಸೊ ಆಲ್ಮೋಸ್ಟ್ ಎಲ್ಲ ಫ್ಲೇವರ್ ಖಾಲಿ ಆಗಿದೆ ಅಂತೆ. ಸೊ ಲಾಸ್ಟ್ ಫೈನಲ್ ಇದೊಂದೇ ಫ್ಲೇವರ್ ಇರೋದು. ಚೆನ್ನಾಗಿದೆ ಆ್ಯಕ್ಚುಲಿ. ನಾವು ಮನೇಲಿ ಮಾಡ್ತೀವಲ್ಲ ಸೇಮು ರಸಮ್, ಅದೇ ಥರ ಫ್ಲೇವರ್, ಅದೇ ಥರ ಟೇಸ್ಟ್ ಇದೆ ಆ್ಯಕ್ಚುಲಿ. ಎಷ್ಟು ಹಣ? ಬಟ್ ಆದರೆ ಇದು ಆಕ್ಚುಲಿ ಚೆನ್ನಾಗಿರೋದು. ಲೋಟ ಫ್ರೀ ಗೊತ್ತು, ಅದ್ರೊಳಗಿರೋ ರಸಮಿಗೆ ಎಷ್ಟು? ಅದು ಫ್ರೀನಾ? ಓ ಸ್ಯಾಂಪಲ್ಲಾ? ಸೊ ಇದು ಮೇ ಬಿ ಬ್ರಾಂಡ್ನ ಇದು ಮಾಡ್ತಿರೋದಾ? ಟೇಸ್ಟ್ ಚೆನ್ನಾಗಿದೆ. ಹಿರಿ ಕೊಡಿ. ವಾವ್, ಸಖತ್ತಾಗಿದೆ. ಇಲ್ಲಿ ಇವಾಗ ತೋರಿಸ್ತಾ ಇರೋದು ಬಂದು ಫುಲ್ಲು ಫಿಶ್ಶು ಐಟಮ್ಸ್ ಸಿಗೋದು, ಫಿಶ್ ಶಾಪ್ಸು. ಅಂದರೆ ನಾವು ಅಂದ್ಕೊಂಡು ಎಲ್ಲ ಮಿಕ್ಸಲ್ಲಿ ಇರುತ್ತಂತೆ. ಇಲ್ಲಿ ಫಿಶ್ ಅಂಗಡಿಗಳೇ ಸಪ್ರೇಟಾಗಿದೆ. ಸೊ ಟ್ರೈ ಮಾಡೋಕ್ಕೆ ನಿಜ ಆಗಲ್ಲ. ವೆಜ್ ಇದೆ. ಇವತ್ತು ನಾವು ಚಂದ್ರ ಲೇಔಟ್ನಲ್ಲಿರುವಂಥ ಫುಡ್ ಸ್ಟ್ರೀಟ್ಗೆ ಬಂದಿದ್ವಿ. ಇವತ್ತು ಯಾಕೋ ಗೊತ್ತಿಲ್ಲ, ತುಂಬ ಅಂಗಡಿಗಳಿದೆ, ಆದರೆ ಯಾವುದು ಕೂಡ ಓಪನ್ ಆಗಿಲ್ಲ. ಕೆಲವೊಂದು ಅಂಗಡಿಗಳು ಮಾತ್ರ ಓಪನ್ ಆಗಿತ್ತು. ಇನ್ನೂ ತುಂಬ ವೆರೈಟೀಸ್ ಇದೆ. ಇಲ್ಲಿ ನೋಡಿ, ಇಲ್ಲಿ ಫಿಶ್ ಅಂಗಡಿ ತುಂಬ ಚೆನ್ನಾಗಿದೆ. ಇಲ್ಲಿ ನಾನ್ ವೆಜ್ಜೇ ಜಾಸ್ತಿ ಸಿಕ್ಕಿದ್ದು. ಆ್ಯಕ್ಚುಲಿ ನಾನ್ ವೆಜ್ ತಿಂದಿದ್ದು ಇವರು, ವೆಜ್ ಮಾತ್ರ ನಾನು ತಿಂದಿದ್ದು. ವೆಜ್ಜಲ್ಲಿ ಗೋಬಿ ನೂಡಲ್ಸ್ ಅಷ್ಟೇ ತಿಂದಿದ್ದು, ಏಕೆಂದರೆ ಇಲ್ಲಿ ತುಂಬ ಅಂಗಡಿಗಳಿದೆ. ಬಟ್ ಇವತ್ತೇ ಕ್ಲೋಸ್ ಆಗಿದೆ. ನಾನು ಇವತ್ತು ವಿಡಿಯೋ ಮಾಡೋಣ ಅಂತ ಬಂದೆ, ಆದರೆ ಕ್ಲೋಸ್ ಆಗಿದೆ ಅಂಗಡಿಗಳೆಲ್ಲ. ಸೊ ನೆಕ್ಸ್ಟು ಮತ್ತೆ ಇಲ್ಲಿಗೆ ಬರೋಲ್ಲ, ಬೇರೆ ಒಂದು ಫುಡ್ ಸ್ಟ್ರೀಟಿಗೆ ಹೋಗೋಣ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಸಿಗೋಣ ವಿತ್ ಗೋಲ್ಗಪ್ಪ ಚಾಲೆಂಜ್ ಜೊತೆ. ಸೊ ಇಲ್ಲಿಗೆ ನಾವು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಚಾನಲ್ಸ್ ನೇಮ್ಸ್ ಬಂದು ಡಿಯರ್ ಸಿಸ್ಟರ್ ಆ್ಯಂಡ್ ಆಲ್ಸೋ ಮೈ ಸೆಲ್ಫ್ ಹೇಮಾ. ಸೊ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್.